students, welcome back to Bridge Course Chemistry for class 11. The next continuation part is homologous series. ಈ homologous series ನ ಆಲ್ರೆಡಿ ನೀವು 10th ಅಲ್ಲಿ ಸ್ಟಡಿ ಮಾಡಿದರ ಅಂತ ಅನ್ಕೋತೀನಿ. I will repeat again. Homologous series. It means a series of closely related organic compound. ಅರ್ಥ ಮಾಡ್ಕೊಳ್ಳಿ ಕ್ಲೀನ್ ಆಗಿ. A series of closely related organic compound represented by a general formula and the successive members are differed by CH2 group. The series of closely related organic compound represented by a general formula and successive members are differed by CH2 group. ಅಂದ್ರೆ ಈಗ ನಾನು ಕೆಲವೊಂದು ಸೀರೀಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ನ ಬರೀತೀನಿ. ಬಟ್ ಆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಏನ್ ಡಿಫರೆನ್ಸ್ ಇರುತ್ತೆ ಅಂದ್ರೆ ಒಂದು ಕಾಂಪೌಂಡ್ಗೂ ಇನ್ನೊಂದು ಕಾಂಪೌಂಡ್ಗೂ ಏನ್ ಡಿಫರೆನ್ಸ್ ಇರುತ್ತೆ ಅಂದ್ರೆ ಜಸ್ಟ್ CH2 ಗ್ರೂಪ್ ಮಾತ್ರ ಡಿಫರೆನ್ಸ್ ಇರುತ್ತೆ. ಎ ಸೀರೀಸ್ ಆಫ್ ಕ್ಲೋಸ್ಲಿ ರಿಲೇಟೆಡ್ ಆರ್ಗ್ಯಾನಿಕ್ ಕಾಂಪೌಂಡ್. ಕ್ಲೋಸ್ಲಿ ರಿಲೇಟೆಡ್ ಅಂತ ಯಾಕೆ ಹೇಳ್ತಾ ಇದ್ದೀನಿ? ಎರಡು ಆರ್ಗ್ಯಾನಿಕ್ ಕಾಂಪೌಂಡ್ ತಗೊಂಡ್ರೆ ಆ ಎರಡು ಆರ್ಗ್ಯಾನಿಕ್ ಕಾಂಪೌಂಡ್ ಗೆ ಡಿಫರೆನ್ಸ್ ಏನಿರುತ್ತೆ, CH2 ಗ್ರೂಪ್ ಮಾತ್ರ ಡಿಫರೆನ್ಸ್ ಇರುತ್ತೆ. ಎ ಸೀರೀಸ್ ಆಫ್ ಕ್ಲೋಸ್ಲಿ ರಿಲೇಟೆಡ್ ಆರ್ಗ್ಯಾನಿಕ್ ಕಾಂಪೌಂಡ್, they differ by CH2 group and they are represented by a general formula. I will take one example. Alkanes. Alkanes ಅನ್ನ example ಆಗಿ ತಗೋಣ. Alkanes. Okay. Alkanes are represented by the general formula CnH2n plus 2. Listen carefully. Alkanes are represented by the general formula CnH2n plus 2. ಈಗ ಫಸ್ಟ್ ಮೆಂಬರ್ ಆಫ್ ಆಲ್ಕೇನ್ ಬರೀತಾ ಇದ್ದೀನಿ ನೋಡಿ. ಸಬ್ಸ್ಟಿಟ್ಯೂಟ್ n is equals to 1. n is equal to 1 ಹಾಕಿದ್ರೆ ಏನಾಗುತ್ತೆ? CH4 ಆಗುತ್ತೆ. The first member of alkene is CH4. ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಮೆಂಬರ್ ಆಫ್ ಆಲ್ಕೇನ್ ಬರೀತೀನಿ. ಸಬ್ಸ್ಟಿಟ್ಯೂಟ್ n is equals to 2 in this ಜನರಲ್ ಫಾರ್ಮುಲಾ. ಏನಾಗುತ್ತೆ? C2H6 ಆಗುತ್ತೆ. C2H6 ಅಂದ್ರೆ ಈಥೇನ್. ಅದನ್ನ ನಾನು ಈ ತರ ಬರೀತೀನಿ, CH3 ಬಾಂಡ್ CH3 ಅಂತ ಆದ್ರೂ ಬರೀಬಹುದು, ಅಥವಾ ಮಾಲಿಕ್ಯುಲರ್ ಫಾರ್ಮುಲಾ ತಗೊಂಡಾಗ C2H6 ಅಂತಾದ್ರೂ ತಗೋಬಹುದು. ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ n is equals to 3 ಓವರ್ ದೇರ್. ಏನಾಗುತ್ತೆ? C3H8 ಆಗುತ್ತೆ. C3H8 ಅನ್ನ ಏನಂತ ಬರೀತೀನಿ? CH3 ಬಾಂಡ್ CH2 CH3. ಕರೆಕ್ಟ್ ಅಲ್ವಾ? ಇದನ್ನೇ ನಾವು ಸೀರೀಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ಅಂತ ಕರಿತೀನಿ. ಈಗ ದ ಸೀರೀಸ್ ಆಫ್ ಕ್ಲೋಸ್ಲಿ ರಿಲೇಟೆಡ್ ಆರ್ಗ್ಯಾನಿಕ್ ಕಾಂಪೌಂಡ್, they are represented by a general formula and every successive members are differed by CH2 group. ಈಗ ನಾನು ಜಸ್ಟ್ 3 ಆಲ್ಕೇನ್ಸ್ ಮಾತ್ರ ತಗೊಂಡಿದ್ದೀನಿ. ಈವನ್ ನೆಕ್ಸ್ಟ್ ಮೆಂಬರ್ ತಗೋಬಹುದು. ಫಾರ್ ಎಕ್ಸಾಂಪಲ್ n is equal to 4 ಹಾಕಿ. n is equal to 4 ಹಾಕಿದ್ರೆ ಏನಾಗುತ್ತೆ? C4H10 ಬರುತ್ತೆ. 4 2 is 8, 8 plus 2 10. C4H10. That C4H10 can be written as CH3 CH2 CH2 CH3. ನೋಡಿ, C4H10. This is methane, this is ethane, propane, butane. These are the closely related organic compound. They are represented by the general formula CnH2n plus 2 and every successive members are differed by CH2 group ಅಂತ ಹೇಳಿದೆ ನೋಡಿ. ಇದರದ್ದು ಮಾಲಿಕ್ಯುಲರ್ ಫಾರ್ಮುಲಾ ಏನಂತ ಬರೀಬಹುದು? ಫಾರ್ ಎಕ್ಸಾಂಪಲ್ C2H6 ಅಂತ ಬರೀಬಹುದು. ಕರೆಕ್ಟ್ ಅಲ್ವಾ? ಹಾಗಾದ್ರೆ ಮೀಥೇನು ಮತ್ತೆ ಈಥೇನ್ ಗೆ ಡಿಫರೆನ್ಸ್ ಏನಿದೆ? They differ by CH2 group. ಇವೆರಡರ ಮಧ್ಯೆ ಇರತಕ್ಕಂತ ಡಿಫರೆನ್ಸ್ ಏನು? ಜಸ್ಟ್ CH2 ಗ್ರೂಪ್ ಮಾತ್ರ ಡಿಫರೆನ್ಸ್ ಇದೆ ನೋಡಿ. CH2 ಪ್ಲಸ್ CH2 ಏನ್ ಬರುತ್ತೆ? C2H6 ಬರುತ್ತೆ. ಕಾರ್ಬನ್ 1, ಇಲ್ಲೊಂದು ಕಾರ್ಬನ್ 2, ಹೈಡ್ರೋಜನ್ಸ್ 4 ಪ್ಲಸ್ 2 6 ಆಗುತ್ತೆ. ನೆಕ್ಸ್ಟ್ ಆನ್ ಕಂಪೇರಿಂಗ್ ಈಥೇನ್ ಅಂಡ್ ಪ್ರೋಪೇನ್, ಇವರಿಬ್ಬರಿಗೂ ಡಿಫರೆನ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ಹಿಯರ್ ಆಲ್ಸೋ they differ by CH2 group. Methylene group ಅಂತ ಕರಿತೀವಿ. CH2 group is called methylene group. CH3 ಅಂದ್ರೆ C2H6. What is the molecular formula for propane? Number of carbon atoms are 3, hydrogen atoms 3 plus 3 6, 6 plus 2 8, C3H8. Clear? Then what is the difference between ethane and propane? They differ by CH2 group. ಈಗ ethane ಗೆ CH2 ಹಾಕಿ, C3H8 ಬರುತ್ತೆ ನೋಡಿ. ಕಾರ್ಬನ್ 2 ಪ್ಲಸ್ 1 C3, ಹೈಡ್ರೋಜನ್ 6 ಇದೆ, 2 8 ಆಗುತ್ತೆ. ನೆಕ್ಸ್ಟ್ ಇದನ್ನ ತಗೊಳ್ಳಿ, ಯಾವುದು? ಬ್ಯೂಟೇನ್. ಬ್ಯೂಟೇನ್ ಮಾಲಿಕ್ಯುಲರ್ ಫಾರ್ಮುಲಾ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಆರ್ 4, ಹೈಡ್ರೋಜನ್ ಆಟಮ್ಸ್ 5 plus 5 10, C4H10 is the molecular formula for butane. Then what is the difference between these two alkane? They are also again differ by CH2 group. Next alkenes example ತಗೋಣ. Alkenes are represented by the general formula CnH2n. ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ, CnH2n is a general formula for alkene. In order to exist alkene, the minimum number of carbon atom must be 2. ಗೊತ್ತಿದೆ, ಡಬಲ್ ಬಾಂಡ್ ಬರಬೇಕು ಅಂದ್ರೆ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ 2 ಇರಬೇಕು.
ಹಾಗಾದ್ರೆ n ವ್ಯಾಲ್ಯೂ 2 ಹಾಕಿದ್ರೆ ಏನಾಗುತ್ತೆ, n is equals to 2 represent C2 2 2s are 4 C2H4. n is equal to 3 ಹಾಕಿ, n is equal to 3 ಹಾಕಿದ್ರೆ ಏನಾಗುತ್ತೆ, n is equals to 3 ಹಾಕಿದ್ರೆ C3 3 2s are 6 C3H6. n is equal to 4 ಹಾಕಿ ಏನಾಗುತ್ತೆ, C4H8 and so on. ಒಂದು 3 ಎಕ್ಸಾಂಪಲ್ಸ್ ತಗೋಣ. ದಿಸ್ ಇಸ್ ಈಥೀನ್, ದಿಸ್ ಇಸ್ ಪ್ರೋಪೀನ್, ದಿಸ್ ಇಸ್ ಬ್ಯೂಟೀನ್. ಬರೀ ನಾನು ಮಾಲಿಕ್ಯುಲರ್ ಫಾರ್ಮುಲಾ ಬರ್ದಿದ್ದೀನಿ, ಸ್ಟ್ರಕ್ಚರಲ್ ಫಾರ್ಮುಲಾ ನೀವು ಬರ್ಕೋಬಹುದು. ದ ಫಸ್ಟ್ ಮೆಂಬರ್ ಆಫ್ ಆಲ್ಕಿನ್ is ethene, second member is propene, then butene and so on. These are the series of closely related organic compound. ಎಲ್ಲ organic compound, but ಏನಪ್ಪ ಡಿಫರೆನ್ಸ್ ಅಂದ್ರೆ they differ by CH2 group. ನೋಡಿ, ಈಥೀನು ಪ್ರೋಪೀನ್ ಗು ಡಿಫರೆನ್ಸ್ ಏನಿದೆ, CH2 ಗ್ರೂಪ್ ಇದೆ. C2H4 ಗೆ CH2 ಹಾಕಿದ್ರೆ ಏನ್ ಬರುತ್ತೆ, CH2 ಹಾಕಿದ್ರೆ C3H6 ಬರುತ್ತೆ. ಇದಕ್ಕೆ ಮತ್ತೆ CH2 ಆಡ್ ಮಾಡಿದ್ರೆ C4H8 ಬರುತ್ತೆ and so on. Similarly, alkynes, even alkynes also represented by the general formula CnH2n minus 2. Alkynes are represented by the general formula CnH2n minus 2. The first member here also, in order to exist one alkyne, carbon triple bond barbeku andre number of carbon atoms must be 2. Here also n value starts from 2. ಏನಾಗುತ್ತೆ ಮಾಲಿಕ್ಯುಲರ್ ಫಾರ್ಮುಲಾ C2 2 2s are 4 minus 2 2. C2H2 is the first member of alkyne, that is ethyne. Next second member ನೋಡೋಣ. n value 3 ಹಾಕಿ C3 hydrogen atoms 3 2s are 6 minus 2 3 2s are n value 3 ಹಾಕಿದ್ರೆ 3 2s are 6 minus 2 4 C3H4. ನೆಕ್ಸ್ಟ್ n ವ್ಯಾಲ್ಯೂ 4 ಹಾಕೊಳ್ಳಿ, C4 ಆಗುತ್ತೆ. 4 2s are 8 minus 2 6 ಆಗುತ್ತೆ. This is ethene, this is ethyne, this is propyne, this is butane and so on. Then I will repeat again what is a definition for homologous series. A series of closely related organic compound. They are represented by the general formula and every successive members differ by CH2 group. ಇವೆರಡಕ್ಕೂ ಮಧ್ಯೆ ಏನ್ ಡಿಫರೆನ್ಸ್ ಇದೆ, CH2 ಗ್ರೂಪ್ ಇದೆ. ಇವರಿಬ್ಬರಿಗೂ ಏನ್ ಡಿಫರೆನ್ಸ್ ಇದೆ, CH2 ಇದೆ. ನೆಕ್ಸ್ಟ್ ಮೆಂಬರ್ಗೂ ಇದಕ್ಕೂ ಏನ್ ಡಿಫರೆನ್ಸ್ ಇದೆ, CH2 ಇದೆ. ಫಾರ್ ಎಕ್ಸಾಂಪಲ್ ಈಗ ಅಬ್ಜೆಕ್ಟಿವ್ಸ್ ಅಲ್ಲಿ CET ಅಲ್ಲಿ ಫಾರ್ ಎಕ್ಸಾಂಪಲ್ ದ ನೆಕ್ಸ್ಟ್ ಹೋಮೋಲಾಗಸ್ ಸೀರೀಸ್ ಆಫ್ C4H6 ಅಂತ ಕೊಟ್ರೆ ನೀವು ನೆಕ್ಸ್ಟ್ ಹೋಮೋಲಾಗಸ್ ಸೀರೀಸ್ ಬರಿಬಹುದಲ್ಲ, ಏನ್ ಬರಿಬಹುದು, ಜಸ್ಟ್ ಡಿಫರ್ ಬೈ CH2 ಗ್ರೂಪ್. ಅಂದ್ರೆ ಇದಕ್ಕೆ CH2 ಆಡ್ ಮಾಡಿ ಏನಾಗುತ್ತೆ, C5 H2 ಆಡ್ ಮಾಡಿ ಆಲ್ರೆಡಿ 6 ಇದೆ 8 ಆಗುತ್ತೆ. ದಿಸ್ ಇಸ್ ದ ನೆಕ್ಸ್ಟ್ ಮೆಂಬರ್ ಆಫ್ ಹೋಮೋಲಾಗಸ್ ಸೀರೀಸ್. ಇದಕ್ಕೆ ನೆಕ್ಸ್ಟ್ ಹೈಯರ್ ಮೆಂಬರ್ ಕೂಡ ತಗೋಬಹುದು. ಅರ್ಥ ಆಯ್ತಾ? ಹಾಗಾದ್ರೆ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಹೋಮೋಲಾಗಸ್ ಸೀರೀಸ್ ಅಂತ ಬಂದಾಗ, ಫಸ್ಟ್ ಒನ್, ಆಲ್ ದ ಹೋಮೋಲಾಗಸ್ ಸೀರೀಸ್ ಆರ್ ರೆಪ್ರೆಸೆಂಟೆಡ್ ಬೈ ದ ಸೇಮ್ ಜನರಲ್ ಫಾರ್ಮುಲಾ. ಈಗ ಇಲ್ಲಿ ಬರೀತೀನಿ ನೋಡಿ, ದೀಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಹೋಮೋಲಾಗಸ್ ಸೀರೀಸ್. ಒಂದು, ದೇ ಆರ್ ರೆಪ್ರೆಸೆಂಟೆಡ್ ಬೈ ದ ಸೇಮ್ ಜನರಲ್ ಫಾರ್ಮುಲಾ. ನೀವು ಯಾವುದೇ ಆಲ್ಕೇನ್ ತಗೊಳ್ಳಿ, ರೆಪ್ರೆಸೆಂಟೆಡ್ ಬೈ ಸೇಮ್ ಜನರಲ್ ಫಾರ್ಮುಲಾ. ಆಲ್ಕೀನ್ ತಗೊಳ್ಳಿ, ಜನರಲ್ ಫಾರ್ಮುಲಾ ಸೇಮ್. ಆಲ್ಕೈನ್ ತಗೊಳ್ಳಿ, ಜನರಲ್ ಫಾರ್ಮುಲಾ ಸೇಮ್. Homologous series are represented by the same general formula, and the homologous series, every successive members are differ by CH2 group. ಒಂದೊಂದು ಹೋಮೋಲಾಗಸ್ ಸೀರೀಸ್ ಅಲ್ಲಿ ಬರ್ತಕ್ಕಂತ ಆ ಕ್ಲೋಸ್ಲಿ ರಿಲೇಟೆಡ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಲ್ಲಿ ಎರಡಕ್ಕೆ ಕಂಪೇರ್ ಮಾಡಿದಾಗ ಏನ್ ಡಿಫರೆನ್ಸ್ ಇರುತ್ತೆ, CH2 ಗ್ರೂಪ್ ಡಿಫರೆನ್ಸ್ ಇರುತ್ತೆ. ಅಂಡ್ ಆಲ್ ದ ಹೋಮೋಲಾಗಸ್ ಸೀರೀಸ್ ಆರ್ ಹ್ಯಾವಿಂಗ್ ಐಡೆಂಟಿಕಲ್ ಕೆಮಿಕಲ್ ಪ್ರಾಪರ್ಟೀಸ್. ಈಗ ಫಾರ್ ಎಕ್ಸಾಂಪಲ್ ಮೀಥೇನ್ಗೆ ಯಾವ ಕೆಮಿಕಲ್ ಪ್ರಾಪರ್ಟೀಸ್ ಇರುತ್ತೋ ಈಥೇನ್ಗೂ ಅದೇ ಇರುತ್ತೆ, ಪ್ರೋಪೇನ್ಗೂ ಅದೇ ಇರುತ್ತೆ, ಬ್ಯೂಟೇನ್, ಪೆಂಟೇನ್ ಎಕ್ಸೆಟ್ರಾ. ಆಲ್ ದ homologous series, all the members of homologous series are having identical chemical properties. Chemical properties ಏನಾಗಿರುತ್ತೆ, ಸೇಮ್ ಇರುತ್ತೆ. And they can be prepared by similar methods. They can be prepared by similar method. ಎಲ್ಲಾ homologous series ಅಲ್ಲಿ ಬರ್ತಕ್ಕಂತ each and every members can be prepared by similar method. ಈಗ ಮೀಥೇನ್ ಅನ್ನ ಯಾವ ಮೆಥಡ್ ಅಲ್ಲಿ ಪ್ರಿಪೇರ್ ಮಾಡ್ತೀವೋ ಪ್ರೋಪೇನ್ ಅನ್ನು ಕೂಡ ಅದೇ ಮೆಥಡ್ ಅಲ್ಲಿ ಪ್ರಿಪೇರ್ ಮಾಡಬಹುದು. ಅದೇ ತರ ಈಥೀನ್ ಅನ್ನ ಯಾವ ಮೆಥಡ್ ಅಲ್ಲಿ ಪ್ರಿಪೇರ್ ಮಾಡ್ತಿರೋ ಬ್ಯೂಟೀನು, ಪೆಂಟೀನ್ ಅನ್ನು ಕೂಡ ಅದೇ ಮೆಥಡ್ಸ್ ಅಲ್ಲಿ ಪ್ರಿಪೇರ್ ಮಾಡಬಹುದು. ಅರ್ಥ ಆಯ್ತಾ?
and they only differ, they slightly differ in their physical properties. ಅಂದ್ರೆ physical properties ಅಂದ್ರೆ ಈ ಹೋಮೋಲಾಗಸ್ ಸೀರೀಸ್ ಅಲ್ಲಿ ಬರ್ತಕ್ಕಂತ ಎವ್ರಿ ಸಕ್ಸೆಸಿವ್ ಮೆಂಬರ್ಸ್ ಫಿಸಿಕಲ್ ಪ್ರಾಪರ್ಟೀಸ್ ಸ್ಲೈಟ್ ಡಿಫರೆನ್ಸ್ ಇರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಮೆಲ್ಟಿಂಗ್ ಪಾಯಿಂಟ್ ಆಗಿರ್ಬೋದು, ಬಾಯ್ಲಿಂಗ್ ಪಾಯಿಂಟ್ ಆಗಿರ್ಬೋದು, ಡೆನ್ಸಿಟಿ ಆಗಿರ್ಬೋದು, ಈ ತರದ ಫಿಸಿಕಲ್ ಪ್ರಾಪರ್ಟೀಸ್ ಏನಿದೆ ದೇ ಸ್ಲೈಟ್ಲಿ differ in their physical properties. Other than physical properties, all the members are having identical general formula. They are differ by CH2 group. They have same chemical property. All the members are prepared by similar method. These are the some chemical, general characteristic properties of homologous series. Next, naming of some simple organic compounds. ಈಗ ಕೆಲವೊಂದು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ನ ನೇಮ್ ಮಾಡೋದು ಯಾವ ತರ, ಬಟ್ ಓಲ್ಡನ್ ಡೇಸ್ ಅಲ್ಲಿ ದ ನಂಬರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆರ್ ವೆರಿ ವೆರಿ ಫ್ಯೂ, ಹೆನ್ಸ್ ಇಟ್ ಈಸ್ ವೆರಿ ಈಸಿ ಟು ರಿಮೆಂಬರ್ ದ ನೇಮ್ ಆಫ್ ದ ಆರ್ಗ್ಯಾನಿಕ್ ಕಾಂಪೌಂಡ್. ಬಟ್ ರೈಟ್ ನೌ ವಿ ಹ್ಯಾವ್ ಸಮ್ ಲಾರ್ಜ್ ನಂಬರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಮೋರ್ ದನ್ 5 millions ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅನ್ನ ಈಗ ಸಿಂಥಸೈಸ್ ಮಾಡಿದ್ದಾರೆ. ನಮ್ಮಲ್ಲಿ ಈಗ ಅಷ್ಟು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇದೆ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ನೇಮ್ ದ ಆರ್ಗ್ಯಾನಿಕ್ ಕಾಂಪೌಂಡ್ ಅಂಡ್ ಆಲ್ಸೋ ರಿಮೆಂಬರ್ ದ ಆರ್ಗ್ಯಾನಿಕ್ ಕಾಂಪೌಂಡ್. ಒಂದೋ ಎರಡೋ ಆದ್ರೆ ಈಸಿಯಾಗಿ ನೆನ್ಪಿಟ್ಕೋಬಹುದು. ಇನ್ ಆರ್ಡರ್ ಟು ಸಾಲ್ವ್ ದ problem of naming the large number of organic compound, in order to solve the problem of naming large number of organic compound, the organization called IUPAC system was introduced. The organization called IUPAC naming system was introduced. ಏನಕ್ಕೆ ಅಂದ್ರೆ ಈ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ನ ಹೆಂಗ್ ನೇಮ್ ಮಾಡೋದು, ಹೆಂಗ್ ನೆನ್ಪಿಟ್ಕೊಳ್ಳೋದು ಅನ್ನೋದಕ್ಕೋಸ್ಕರ ಈ ಒಂದು IUPAC ನೇಮಿಂಗ್ ಸಿಸ್ಟಮ್ ಅನ್ನ ಕಂಡುಹಿಡಿದಿದೆ. ವಾಟ್ ಈಸ್ ದಟ್ IUPAC represent? International Union of Pure and Applied Chemistry. I will repeat again. What is abbreviation of IUPAC? International Union of Pure and Applied Chemistry. In IUPAC naming system, ಈ ಒಂದು ನಾನೀಗ ಈ ವಿಡಿಯೋದಲ್ಲಿ ಸಮ್ ಸಿಂಪಲ್ ಟೆಕ್ನಿಕ್ಸ್ ಮಾತ್ರ ಹೇಳ್ಕೊಡ್ತೀನಿ. How to name the simple organic compound. This IUPAC naming system consists of 3 parts. 3 parts ಮೇಜರ್ ಆಗಿ ಗೊತ್ತಿರಬೇಕು ನಮಗೆ IUPAC ನೇಮಿಂಗ್ ಸಿಸ್ಟಮ್ ಮಾಡಬೇಕಾದ್ರೆ. ಫಸ್ಟ್ ಒನ್ ರೂಟ್ ವರ್ಡ್ ಆರ್ ವರ್ಡ್ ರೂಟ್ ಅಂತಾನು ಕೂಡ ಕರಿತೀವಿ. ಸೆಕೆಂಡ್ ಒನ್ ಸಫಿಕ್ಸ್ ಅಂಡ್ ಥರ್ಡ್ ಒನ್ ಇಸ್ ಪ್ರಿಫಿಕ್ಸ್. ಇನ್ ಆರ್ಡರ್ ಟು ನೇಮ್ ದ ಆರ್ಗ್ಯಾನಿಕ್ ಕಾಂಪೌಂಡ್ ವಿ ಹ್ಯಾವ್ ಟು ನೋ what is mean by root word, what is mean by suffix, what is mean by prefix. We already knew what is mean by root word. That root word represent the number of carbon atom present in the parent chain. ಅಂದ್ರೆ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಅಲ್ಲಿ ಲಾಂಗ್ ಚೈನ್ ಇದೆ, ಕಾರ್ಬನ್ 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 ಈ ತರ ಏನ್ ಲಿಂಕ್ ಆಗಿರುತ್ತೆ, ಆ ಪೇರೆಂಟ್ ಚೈನ್ ಅಲ್ಲಿ ಎಷ್ಟು ಕಾರ್ಬನ್ ಆಟಮ್ಸ್ ಇದೆ ಅನ್ನೋದನ್ನ ಇಂಡಿಕೇಟ್ ಮಾಡೋದು ರೂಟ್ ವರ್ಡ್. ವಾಟ್ ಈಸ್ ಮೀನ್ ಬೈ ರೂಟ್ ವರ್ಡ್? ದಟ್ ರೂಟ್ ವರ್ಡ್ ಇಂಡಿಕೇಟ್ಸ್ ದ ನಂಬರ್ ಆಫ್ ಕಾರ್ಬನ್ ಆಟಮ್ ಪ್ರೆಸೆಂಟ್ ಇನ್ ದ ಪೇರೆಂಟ್ ಚೈನ್. Suppose if the number of carbon atom present in the chain is 1, what is the root word? Meth. If it is 2, eth. 3, prop. 4 idre but. 5 idre pent. 6 ಗೆ hex. 7 ಗೆ hept. 8 ಇದ್ದಾಗ oct. 9 ಇದ್ರೆ non. 10 ಇದ್ದಾಗ dec. ಮುಂದೆ ಬರುತ್ತೆ ಅಂಡೆಕ್. 11 ಇದ್ರೆ ಅಂಡೆಕ್. 12 ಇದ್ರೆ ಡೋಡೆಕ್ ಅಂತ ಎಲ್ಲ ಬರುತ್ತೆ. ಅದನ್ನ ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಬಟ್ ಮಿನಿಮಮ್ 10 ರೂಟ್ ವರ್ಡ್ಸ್ ಅನ್ನ ನೀವು ನೆನ್ಪಿಟ್ಕೊಂಡಿರ್ಬೇಕಾಗತ್ತೆ. Here the root word represent the number of carbon atom present in the root word, present in the parent chain. Okay, ಇಲ್ಲಿ suffix ಅಂತ ಬಂದಾಗ here there are 2 types of suffixes. ಗೊತ್ತಿಲ್ಲಿ ಒಂದು ಪ್ರೈಮರಿ ಸಫಿಕ್ಸ್ ಅಂತ ಇದೆ, ಇನ್ನೊಂದು ಸೆಕೆಂಡರಿ ಸಫಿಕ್ಸ್ ಅಂತ ಇದೆ, ಸೆಕೆಂಡರಿ ಸಫಿಕ್ಸ್. Here suffix ಅಲ್ಲಿ 2 types, primary suffix and secondary suffix. What is mean by primary suffix? The primary suffix represent the nature of linkage between the carbon atom. ಅಂದ್ರೆ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಇದೆಯಾ, ಡಬಲ್ ಬಾಂಡ್ ಇದೆಯಾ, ಟ್ರಿಪಲ್ ಬಾಂಡ್ ಇದೆಯಾ ಅನ್ನೋದನ್ನ ಮೆನ್ಷನ್ ಮಾಡೋದೇ ಪ್ರೈಮರಿ ಸಫಿಕ್ಸ್. ವಾಟ್ ಈಸ್ ಮೀನ್ ಬೈ ಪ್ರೈಮರಿ ಸಫಿಕ್ಸ್? Primary suffix indicate the nature of linkage between the carbon atom. If the nature of linkage between the carbon atom is single bond, then what is the primary suffix? ANE. If the nature of linkage between the carbon atom is double bond, the primary suffix is ENE. If it is triple bond, the primary suffix is YNE. These are the some
primary suffixes. What is mean by primary suffix? It indicates the nature of linkage between the carbon atom. ಈಗ ಫಾರ್ ಎಕ್ಸಾಂಪಲ್ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಇದ್ರೆ ಪ್ರೈಮರಿ ಸಫಿಕ್ಸ್ ಏನಂತ ನೇಮ್ ಮಾಡಬೇಕು? ANE. ಇಫ್ ಇಟ್ ಈಸ್ ಕಾರ್ಬನ್ ಕಾರ್ಬನ್ ಟ್ರಿಪಲ್ ಡಬಲ್ ಬಾಂಡ್ ENE. ಕಾರ್ಬನ್ ಕಾರ್ಬನ್ ಟ್ರಿಪಲ್ ಬಾಂಡ್ ಇದ್ರೆ ONE. ಕ್ಲಿಯರ್? Primary suffix indicates the nature of linkage between the carbon atoms in a chain, parent chain. Okay, secondary suffix in represent ಮಾಡುತ್ತೆ. Secondary suffix represent the functional group. ಈಗ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಅಲ್ಲಿ ಏನಾದ್ರೂ ಫಂಕ್ಷನಲ್ ಗ್ರೂಪ್ ಇದ್ರೆ, ಈಗ ಆಲ್ಕೋಹಾಲ್ ಅಂತ ಇದ್ರೆ ಅದನ್ನ ಆಲ್ಕೋಹಾಲ್ ಅಂತ ನೇಮ್ ಮಾಡಿದ್ರೆ ಲೆಂತಿ ಆಗುತ್ತೆ. ಯಾವುದೋ ಒಂದು ಕಾಂಪೌಂಡ್ ಅಲ್ಲಿ ಕಾರ್ಬಾಕ್ಸಿಲಿಕ್ ಆಸಿಡ್ ಫಂಕ್ಷನಲ್ ಗ್ರೂಪ್ ಇರುತ್ತೆ, ಅದನ್ನ ನೇಮ್ ಮಾಡಕ್ಕೆ ಲಾಸ್ಟ್ ಅಲ್ಲಿ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತಂದ್ರೆ ನೇಮ್ ಅದು ಕಷ್ಟ ಆಗುತ್ತೆ. ಅದನ್ನ ಸಿಂಪಲ್ ಅಂಡ್ ಶಾರ್ಟ್ ಆಗಿ ಆ ಒಂದು ಸೆಕೆಂಡರಿ ಸಫಿಕ್ಸಸ್ ಕೊಟ್ಟಿದ್ದಾರೆ. ಸೆಕೆಂಡರಿ ಸಫಿಕ್ಸ್ ಏನ್ ಇಂಡಿಕೇಟ್ ಮಾಡುತ್ತೆ? ಇಟ್ ರೆಪ್ರೆಸೆಂಟ್ ದ ಫಂಕ್ಷನಲ್ ಗ್ರೂಪ್. ಸಪೋಸ್ ಇವಾಗ ಆಲ್ಕೋಹಾಲ್ ಫಂಕ್ಷನಲ್ ಗ್ರೂಪ್ ಇತ್ತು ಅಂತ ಇಟ್ಕೊಳ್ಳಿ. ಸಪೋಸ್ OH ಗ್ರೂಪ್. OH ಏನ್ ಇಂಡಿಕೇಟ್ ಮಾಡುತ್ತೆ? ಆಲ್ಕೋಹಾಲ್. ಯಾವುದೇ ಒಂದು ಕಾಂಪೌಂಡ್ ಅಲ್ಲಿ OH ಗ್ರೂಪ್ ಫಂಕ್ಷನಲ್ ಗ್ರೂಪ್ ಇದ್ದಾಗ ದ ಸೆಕೆಂಡರಿ ಸಫಿಕ್ಸ್ ಈಸ್ OL. CHO ಆಲ್ಡಿಹೈಡ್ ಫಂಕ್ಷನಲ್ ಗ್ರೂಪ್ ಇದ್ದಾಗ ಸೆಕೆಂಡರಿ ಸಫಿಕ್ಸ್ ಈಸ್ AL. ಕೀಟೋನ್ ಫಂಕ್ಷನಲ್ ಗ್ರೂಪ್ ಇದ್ದಾಗ ದ ಸೆಕೆಂಡರಿ ಸಫಿಕ್ಸ್ ಈಸ್ ONE. ಕ್ಲಿಯರ್? ಕಾರ್ಬಾಕ್ಸಿಲಿಕ್ ಆಸಿಡ್ ಇದ್ದಾಗ COOH ಗ್ರೂಪ್ ಇದ್ದಾಗ ದ ಸೆಕೆಂಡರಿ ಸಫಿಕ್ಸ್ ಈಸ್ ಓಯಿಕ್ ಆಸಿಡ್. ಓಯಿಕ್ ಆಸಿಡ್. ಕ್ಲಿಯರ್? ಇಫ್ ದ ನೋಡಿ ಒಂದು ನಿಮಿಷ, ಐ ವಿಲ್ ರಿಪೀಟ್ ಅಗೈನ್. ವಾಟ್ ಈಸ್ ಮೀನ್ ಬೈ ಸೆಕೆಂಡರಿ ಸಫಿಕ್ಸ್? ಸೆಕೆಂಡರಿ ಸಫಿಕ್ಸ್ ಇಂಡಿಕೇಟ್ ದ ಪ್ರೆಸೆನ್ಸ್ ಆಫ್ ಫಂಕ್ಷನಲ್ ಗ್ರೂಪ್. ಫಂಕ್ಷನಲ್ ಗ್ರೂಪ್ ಇಲ್ಲ ಅಂದ್ರೆ ಸೆಕೆಂಡರಿ ಸಫಿಕ್ಸ್ ನೇಮ್ ಮಾಡೋ ಅವಶ್ಯಕತೆ ಇಲ್ಲ. ಸೆಕೆಂಡರಿ ಸಫಿಕ್ಸ್ ಏನ್ ಇಂಡಿಕೇಟ್ ಮಾಡುತ್ತೆ? ಫಂಕ್ಷನಲ್ ಗ್ರೂಪ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಸಪೋಸ್ ಯಾವುದೋ ಒಂದು ಕಾಂಪೌಂಡ್ ಅಲ್ಲಿ ಆಲ್ಕೋಹಾಲ್ ಫಂಕ್ಷನಲ್ ಗ್ರೂಪ್ ಇದೆ ಅಂದ್ರೆ ಅದನ್ನ ಆಲ್ಕೋಹಾಲ್ ಅಂತ ನೇಮ್ ಮಾಡಬಾರ್ದು, ಬರೀ OL ಅಂತ ನೇಮ್ ಮಾಡಬೇಕು. ಅದು ರೂಲ್ ಇದೆ, ನಾನು ಹೀಗೆ ಹೇಳ್ಕೊಡ್ತೀನಿ ಹಿಂಗಂತ. CHO ಇದ್ದಾಗ AL. ಕೀಟೋನಿಕ್ ಫಂಕ್ಷನಲ್ ಗ್ರೂಪ್. CO ಇದ್ದಾಗ CO ಇಸ್ ನಥಿಂಗ್ ಬಟ್ ಕೀಟೋನಿಕ್ ಫಂಕ್ಷನಲ್ ಗ್ರೂಪ್ ONE. ಕಾರ್ಬಾಕ್ಸಿಲಿಕ್ ಆಸಿಡ್ ಫಂಕ್ಷನಲ್ ಗ್ರೂಪ್ ಇದ್ದಾಗ ಓಯಿಕ್ ಆಸಿಡ್. ಜಸ್ಟ್ ರಿಮೆಂಬರ್ just 4 functional group secondary suffixes. For alcohol OL. ಲಾಸ್ಟ್ ಅಲ್ಲಿ ಆಲ್ಕೋಹಾಲ್ ಅಲ್ಲಿ ಲಾಸ್ಟ್ ಅಲ್ಲಿ OL ಅಂತ ಬರುತ್ತೆ ನೋಡಿ, ಈಸಿ ಟು ರಿಮೆಂಬರ್. ಆಲ್ಕೋಹಾಲ್ ಅಲ್ಲಿ ಇರ್ತಕ್ಕಂಥ ಲಾಸ್ಟ್ 2 ಲೆಟರ್ಸ್ ತಗೊಳ್ಳಿ OL. ಆಲ್ಡಿಹೈಡ್ ಅಲ್ಲಿ ಇರ್ತಕ್ಕಂಥ ಫಸ್ಟ್ 2 ಲೆಟರ್ಸ್ ತಗೊಳ್ಳಿ AL. ಕೀಟೋನ್ ಲಾಸ್ಟ್ 3 ಲೆಟರ್ಸ್ ONE. ಕೀಟೋನ್ ಅಲ್ಲಿ ONE ಬರುತ್ತೆ. ಕಾರ್ಬಾಕ್ಸಿಲಿಕ್ ಆಸಿಡ್ ಗೆ ಮಾತ್ರ ಓಯಿಕ್ ಆಸಿಡ್ ಅಂತ ನಾವು ನೇಮ್ ಮಾಡಬೇಕಾಗತ್ತೆ. ಇದ್ದಾಗ ಸಪೋಸ್ ಫಂಕ್ಷನಲ್ ಗ್ರೂಪ್ ಅಲ್ಲಿ ಏನಾದ್ರು ಅಂದ್ರೆ ಆರ್ಗ್ಯಾನಿಕ್ ಕಾಂಪೌಂಡ್ ಅಲ್ಲಿ ಈ ಫಂಕ್ಷನಲ್ ಗ್ರೂಪ್ಸ್ ಇದ್ದಾಗ ನೇಮ್ ಅನ್ನ ನಾವು ಈ ಒಂದು ಸೆಕೆಂಡರಿ ಸಫಿಕ್ಸಸ್ ನ ಯೂಸ್ ಮಾಡಿಕೊಂಡು ನೇಮ್ ಮಾಡಬೇಕಾಗತ್ತೆ. ಓಕೆ, ಪ್ರೈಮರಿ ಸಫಿಕ್ಸ್ ರೆಪ್ರೆಸೆಂಟ್ ದ ನೇಚರ್ ಆಫ್ ಲಿಂಕೇಜ್ ಬಿಟ್ವೀನ್ ದ ಕಾರ್ಬನ್ ಆಟಮ್. ಸೆಕೆಂಡರಿ ಸಫಿಕ್ಸ್ ರೆಪ್ರೆಸೆಂಟ್ ದ ಫಂಕ್ಷನಲ್ ಗ್ರೂಪ್. ಎಕ್ಸಾಂಪಲ್ ಕೇಳಬಹುದು. ವಾಟ್ ಈಸ್ ದ ಸೆಕೆಂಡರಿ ಸಫಿಕ್ಸ್ ಫಾರ್ ಆಲ್ಕೋಹಾಲ್? OL. ವಾಟ್ ಈಸ್ ದ ಸೆಕೆಂಡರಿ ಸಫಿಕ್ಸ್ ಫಾರ್ ಆಲ್ಡಿಹೈಡ್? AL. ಫಾರ್ ಕೀಟೋನ್ ONE. ಫಾರ್ ಕಾರ್ಬಾಕ್ಸಿಲಿಕ್ ಆಸಿಡ್ ಓಯಿಕ್ ಆಸಿಡ್. ಇನ್ನು ಬೇಕಾದಷ್ಟು ಫಂಕ್ಷನಲ್ ಗ್ರೂಪ್ಸ್ ಇದೆ. Let us discuss later. Okay, what is meant by prefix? Prefix represent the substituent group. Prefix represent the substitution group which is directly attached to the parent chain. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಯಾವುದೋ ಒಂದು ಕಾರ್ಬನ್ ಚೈನ್ ಇದೆ. ಈ ಕಾರ್ಬನ್ ಚೈನ್ ಗೆ ಲಿಂಕ್ ಆಗಿದ್ರೆ ಫಾರ್ ಎಕ್ಸಾಂಪಲ್ ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, NO2 ಗ್ರೂಪ್, CH3, C2H5 ಈ ತರ ಸಬ್ಸ್ಟಿಟ್ಯೂಟಿಂಗ್ ಗ್ರೂಪ್ಸ್ ಪೇರೆಂಟ್ ಚೈನ್ ಗೆ ಏನ್ ಅಟ್ಯಾಚ್ ಆಗಿರುತ್ತೆ ಆ ಸಬ್ಸ್ಟಿಟ್ಯೂಟಿಂಗ್ ಗ್ರೂಪ್ಸ್ ಅನ್ನೇ ನಾವು ಪ್ರಿಫಿಕ್ಸ್ ಅಂತ ಕರಿತೀವಿ. ಕ್ಲಿಯರ್? ಕೆಲವೊಂದು ಪ್ರಿಫಿಕ್ಸಸ್ ನಗೆ ನಾನು ಎಕ್ಸಾಂಪಲ್ಸ್ ನ ತಗೋತೀನಿ. ಪ್ರಿಫಿಕ್ಸಸ್ ಗೆ ಫಾರ್ ಎಕ್ಸಾಂಪಲ್ Cl ಇದ್ರೆ ಕ್ಲೋರೋ, Br ಇದ್ದಾಗ ಬ್ರೋಮೋ, ಅಯೋಡಿನ್ ಗೆ ಅಯೋಡೋ, for NO2 ನೈಟ್ರೋ. ದೀಸ್ ಆರ್ ದ ಪ್ರಿಫಿಕ್ಸಸ್. ಯಾವಾಗ ಸಪೋಸ್ ಏನಾದ್ರು ಪೇರೆಂಟ್ ಚೈನ್ ಗೆ ಏನಾದ್ರೂ ಸಬ್ಸ್ಟಿಟ್ಯೂಟೆಂಟ್ ಗ್ರೂಪ್ ಲಿಂಕ್ ಆಗಿದ್ರೆ ನಾವು ಈ ಒಂದು ನೇಮ್ಸ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಕ್ಲೋರಿನ್ ಇದ್ದಾಗ ಕ್ಲೋರಿನ್ ಅಂತ ನೇಮ್ ಮಾಡಬಾರದು. ಇಫ್ ದ ಪೇರೆಂಟ್ ಚೈನ್ ಇಸ್ ಡೈರೆಕ್ಟ್ಲಿ ಅಟ್ಯಾಚ್ಡ್ ಟು ಕ್ಲೋರಿನ್, ಕ್ಲೋರೋ ಅಂತ ನೇಮ್ ಮಾಡಿ. ಬ್ರೋಮಿನ್ ಇದ್ರೆ ಬ್ರೋಮೋ, ಅಯೋಡಿನ್ ಇದ್ರೆ ಅಯೋಡೋ, NO2 ಇದ್ದಾಗ ನೈಟ್ರೋ. ಸಪೋಸ್ ಇನ್ನು ಕೆಲವೊಂದಿದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಬರೀತೀನಿ ನೋಡಿ. ಸಪೋಸ್ CH3 ಅಂತ ಇದ್ದಾಗ ಅದನ್ನ ಮೀಥೈಲ್ ಅಂತ ನೇಮ್ ಮಾಡಬೇಕು, ಮೀಥೈಲ್. C2H5 ಇದ್ದಾಗ ಈಥೈಲ್, C3H7 ಅಂತ ಬರುತ್ತೆ, ಅವಾಗ ಪ್ರೋಪೈಲ್. ಅಂಡ್ OCH3 ಇದ್ರೆ ಮಿಥಾಕ್ಸಿ, OCH3 ಇದ್ದಾಗ ಮಿಥಾಕ್ಸಿ ಅಂತ ನೇಮ್ ಮಾಡಬೇಕು, ಮಿಥಾಕ್ಸಿ. ಇದನ್ನ ನೆನ್ಪಿಟ್ಕೋಬೇಕು.
CH3 ಗ್ರೂಪ್ ಏನಾದ್ರು ಪೇರೆಂಟ್ ಚೈನ್ ಗೆ ಲಿಂಕ್ ಆಗಿದ್ದಾಗ ಅದನ್ನ ನಾವು ಪ್ರಿಫಿಕ್ಸ್ ಮಾಡ್ಬೇಕಾದ್ರೆ ಮೀಥೈಲ್, C2H5 ಗೆ ಈಥೈಲ್, C3H7 ಇದ್ದಾಗ ಪ್ರೊಪೈಲ್, OCH3 ಇದ್ದಾಗ ಮೀಥಾಕ್ಸಿ. ಯಾಕೆ ಇದನ್ನ ಮೀಥಾಕ್ಸಿ? 1 ಕಾರ್ಬನ್ ಆಟಮ್ ಇದೆ ಅದಕ್ಕೆ ಮೀತ್, ಆಕ್ಸಿಜನ್ ಇದೆ ಅದಕ್ಕೆ ಆಕ್ಸಿ, ಮೀಥಾಕ್ಸಿ. ಈಥಾಕ್ಸಿ ಅಂದ್ರೆ OC2H5. ನೋಡಿ, OC2H5 ಇದ್ರೆ ಅದು ಈಥಾಕ್ಸಿ. Ethoxy. Why it is eth? Number of carbon atoms are 2, hence eth. Along with one oxygen is there, hence oxy. These are the some prefixes. These are the some prefixes. You have to remember. You have to note down the examples for prefixes which is directly attached to the parent chain of carbon atom. Chloro, bromo, iodo, nitro, methoxy. This is methoxy, ethoxy, methyl, ethyl, propyl. ಮೀಥೇನ್ ಅಲ್ಲಿ ಮೀಥೇನ್ ಫಾರ್ಮುಲಾ CH4. ಮೀಥೇನ್ ಅಲ್ಲಿ ಒಂದು ಹೈಡ್ರೋಜನ್ ರಿಮೂವ್ ಮಾಡಿದ್ರೆ ಮೀಥೈಲ್ ಬರುತ್ತೆ. ಮೀಥೇನ್ ಫಾರ್ಮುಲಾ CH4. ಇಫ್ ಯು ರಿಮೂವ್ ಇನ್ ಆಲ್ಕೇನ್, ಇಫ್ ಯು ರಿಮೂವ್ ಒನ್ ಹೈಡ್ರೋಜನ್ ಆಟಮ್ ಯು ವಿಲ್ ಗೆಟ್ ಆಲ್ಕೈಲ್. ಮೀಥೇನ್ ಅಲ್ಲಿ ಒಂದು ಹೈಡ್ರೋಜನ್ ರಿಮೂವ್ ಮಾಡಿದ್ರೆ ಮೀಥೈಲ್ ಆಗುತ್ತೆ. ಈಥೇನ್ ಫಾರ್ಮುಲಾ C2H6. ಈಥೇನ್ ಫಾರ್ಮುಲಾ C2H6. ಇಫ್ ಯು ರಿಮೂವ್ ಒನ್ ಹೈಡ್ರೋಜನ್ ಇಟ್ ವಿಲ್ ಬಿಕಮ್ ಈಥೈಲ್. ಪ್ರೋಪೇನ್ ಫಾರ್ಮುಲಾ C3H8. Propane. If you remove one hydrogen, it will become propyl. Similarly, butane ಅಲ್ಲಿ ಒಂದು ಹೈಡ್ರೋಜನ್ ರಿಮೂವ್ ಮಾಡಿದ್ರೆ ಬ್ಯೂಟೈಲ್ and so on. If you know the meaning of root word, meaning of primary and secondary suffixes and meaning of prefixes, it is very easy to name the organic compound. First, let us discuss some examples. Okay. Before going to that, I will give one formula to name the organic compound. What is that formula? See, always prefix is added first. IUPAC ನೇಮ್ ಮಾಡಬೇಕಾದ್ರೆ ಫಸ್ಟ್ ಪ್ರಿಫಿಕ್ಸ್ ಅನ್ನ ಆಡ್ ಮಾಡಬೇಕು, ಆಮೇಲೆ ಪ್ರೈಮರಿ ಸಫಿಕ್ಸ್ ಅನ್ನ ಆಡ್ ಮಾಡಬೇಕು. ರೂಟ್ ವರ್ಡ್, then primary suffix minus E plus secondary suffix. This is the formula. I will tell you what is minus E. First, ಯಾವುದೇ ಆರ್ಗ್ಯಾನಿಕ್ ಕಾಂಪೌಂಡ್ ಅನ್ನ ನೇಮ್ ಮಾಡಬೇಕಾದ್ರೆ ಫಸ್ಟ್ ಪ್ರಿಫಿಕ್ಸ್ ಅನ್ನ ನೇಮ್ ಮಾಡಿ, ಇದ್ರೆ ಇಲ್ಲ ಅಂದ್ರೆ ಬಿಟ್ಬಿಡಿ. ನೆಕ್ಸ್ಟ್ ರೂಟ್ ವರ್ಡ್. ಬಿಫೋರ್ ನೇಮಿಂಗ್ ದ ರೂಟ್ ವರ್ಡ್ ಯು ಹ್ಯಾವ್ ಟು ನೇಮ್ ದ ಪ್ರಿಫಿಕ್ಸಸ್. ಆಫ್ಟರ್ ದಟ್ ರೂಟ್ ವರ್ಡ್, ಆಫ್ಟರ್ ದಟ್ ಪ್ರೈಮರಿ ಸಫಿಕ್ಸ್. ಪ್ರೈಮರಿ ಸಫಿಕ್ಸ್ ಅಲ್ಲಿ ಲಾಸ್ಟ್ ಲೆಟರ್ ಇ ಇರುತ್ತೆ. ಅಂದ್ರೆ ಪ್ರೈಮರಿ ಸಫಿಕ್ಸ್ ಇಂಡಿಕೇಟ್ಸ್ ದ ನೇಚರ್ ಆಫ್ ಲಿಂಕೇಜ್ ಬಿಟ್ವೀನ್ ದ ಕಾರ್ಬನ್ ಆಟಮ್. ಡಬಲ್ ಬಾಂಡ್ ಇದ್ದಾಗ ENE, ಟ್ರಿಪಲ್ ಬಾಂಡ್ ಇದ್ದಾಗ ONE, ಸಿಂಗಲ್ ಬಾಂಡ್ ಇದ್ರೆ ANE. ಲಾಸ್ಟ್ ಟರ್ಮಿನಲ್ ಲೆಟರ್ ಈನ ರಿಮೂವ್ ಮಾಡಿ ಸೆಕೆಂಡರಿ ಸಫಿಕ್ಸ್ ಅನ್ನ ಆಡ್ ಮಾಡಬೇಕಾಗುತ್ತೆ. ನಾನು ಕೆಲವೊಂದು ಎಕ್ಸಾಂಪಲ್ಸ್ ತಗೋತೀನಿ. ಓಕೆ, ಇಲ್ಲೇ ಬರೀತಿ ನೋಡಿ. ವಾಟ್ ಈಸ್ ದಟ್ ಪ್ರಿಫಿಕ್ಸ್ ರೆಪ್ರೆಸೆಂಟ್? ಪ್ರಿಫಿಕ್ಸ್ ರೆಪ್ರೆಸೆಂಟ್ ದ ಸಬ್ಸ್ಟಿಟ್ಯೂಟೆಂಟ್ ಗ್ರೂಪ್. ರೂಟ್ ವರ್ಡ್ ರೆಪ್ರೆಸೆಂಟ್ ದ ನಂಬರ್ ಆಫ್ ಕಾರ್ಬನ್ ಆಟಮ್ಸ್. Primary suffix represent the nature of linkage between the carbon atom, and secondary suffix indicate the presence of functional group. ಇಷ್ಟು ಗೊತ್ತಿರಬೇಕು. ಪ್ರಿಫಿಕ್ಸ್ ಅಂದ್ರೆ ಸಬ್ಸ್ಟಿಟ್ಯೂಟೆಂಟ್ ಗ್ರೂಪ್ ಇದೆಯಾ ಚೆಕ್ ಮಾಡಿ. ರೂಟ್ ವರ್ಡ್ ಅಂದ್ರೆ ನಂಬರ್ ಆಫ್ ಕಾರ್ಬನ್ ಆಟಮ್ ಎಲ್ಲದರಲ್ಲಿ ಇದ್ದೇ ಇರುತ್ತೆ. ಪ್ರೈಮರಿ ಸಫಿಕ್ಸ್ ಕೂಡ 100% ಇರುತ್ತೆ. ನೇಚರ್ ಆಫ್ ಲಿಂಕೇಜ್, ಸಿಂಗಲ್ ಬಾಂಡ, ಡಬಲ್ ಬಾಂಡ, ಟ್ರಿಪಲ್ ಬಾಂಡ. ಸೆಕೆಂಡರಿ ಸಫಿಕ್ಸ್ ಇಂಡಿಕೇಟ್ ದ ಫಂಕ್ಷನಲ್ ಗ್ರೂಪ್. ಈಗ ಒಂದು ಎಕ್ಸಾಂಪಲ್ ತಗೋಣ. ಫಾರ್ ಎಕ್ಸಾಂಪಲ್ CH3, CH2, CH3 ಅಥವಾ CH2, CH3. ಓಕೆ, ಇದಕ್ಕೆ IUPAC ನೇಮ್ ಮಾಡೋಣ. ವಾಟ್ ಇಸ್ IUPAC ನೇಮ್? ಮಾಡಬೇಕಾದ್ರೆ ಫಸ್ಟ್ ಪ್ರಿಫಿಕ್ಸ್ ಅಂದ್ರೆ ಪೇರೆಂಟ್ ಚೈನ್ ಇರುತ್ತೆ ನೋಡಿ. ಪೇರೆಂಟ್ ಚೈನ್ ಅಲ್ಲಿ ಕಾರ್ಬನ್ 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 ಕಾರ್ಬನ್, ಇದನ್ನ ನಾವು ಪೇರೆಂಟ್ ಚೈನ್ ಅಂತ ಕರಿತೀವಿ. ಈ ಪೇರೆಂಟ್ ಚೈನ್ ಗೆ ಸಬ್ಸ್ಟಿಟ್ಯೂಷನ್ ಗ್ರೂಪ್ಸ್ ಏನಾದ್ರು ಆ ಕಡೆ ಈ ಕಡೆ ಸಬ್ಸ್ಟಿಟ್ಯೂಟೆಂಟ್ ಗ್ರೂಪ್ ಲೈಕ್ ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, NO2, ಮೀಥೈಲ್, ಈಥೈಲ್, ಪ್ರೊಪೈಲ್, ಮೆಥಾಕ್ಸಿ, ಎಥಾಕ್ಸಿ ಲಿಂಕ್ ಆಗಿದ್ರೆ ಮಾತ್ರ ಪ್ರಿಫಿಕ್ಸ್. ಇದೆಯಾ ಈ ಕಾಂಪೌಂಡ್ ಅಲ್ಲಿ? ಇಲ್ಲ. ನೋ ನೀಡ್ ಟು ನೇಮ್ ದ ಪ್ರಿಫಿಕ್ಸ್ ಬಿಕಾಸ್ ದೇರ್ ಇಸ್ ನೋ ಪ್ರಿಫಿಕ್ಸ್ ಇನ್ ದಿಸ್ ಕಾಂಪೌಂಡ್. ಲೀವ್ ದಟ್. ದೆನ್ ರೂಟ್ ವರ್ಡ್. ರೂಟ್ ವರ್ಡ್ ರೆಪ್ರೆಸೆಂಟ್ ದ ನಂಬರ್ ಆಫ್ ಕಾರ್ಬನ್ ಆಟಮ್. ಒಂದು ಪೇರೆಂಟ್ ಚೈನ್ ತಗೊಂಡ್ಮೇಲೆ ನೀವು ನಂಬರಿಂಗ್ ಕೊಡ್ಬೇಕು. ಎಂಡ್ ಕಾರ್ಬನ್ ಇಂದ ನಂಬರಿಂಗ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ 1, 2, 3, 4. How many carbon atoms are there? 4. What is root word represent? Number of carbon atom present in the parent chain. How many carbons are there? 4. What is the root word? But. Clear? Then, after naming the root word, primary suffix. What is that primary suffix indicate? Nature of linkage between the carbon atom. What is the nature of linkage between the carbon atom? All are single bond. Hence,
ಸಿಂಗಲ್ ಬಾಂಡ್ ಇದ್ದಾಗ ಪ್ರೈಮರಿ ಸಫಿಕ್ಸ್ ಏನು ANE, ANE ಬ್ಯೂಟೇನ್. ನೆಕ್ಸ್ಟ್ ಸೆಕೆಂಡರಿ ಸಫಿಕ್ಸ್ ಇದ್ರೆ ಮೈನಸ್ ಇ ನ ರಿಮೂವ್ ಅಂದ್ರೆ ಸೆಕೆಂಡರಿ ಸಫಿಕ್ಸ್ ನ ಆಡ್ ಮಾಡ್ಬೇಕಾದ್ರೆ ಲಾಸ್ಟ್ ಟರ್ಮಿನೇಟರ್ ಇ ನ ರಿಮೂವ್ ಮಾಡಿ ಸೆಕೆಂಡರಿ ಸಫಿಕ್ಸ್ ನ ಆಡ್ ಮಾಡ್ಬೇಕು. ಬಟ್ ಇನ್ ದಿಸ್ ಎಕ್ಸಾಂಪಲ್ ದೇರ್ ಇಸ್ ನೋ ಸೆಕೆಂಡರಿ ಸಫಿಕ್ಸ್. ವೈ ವಿ ನೀಡ್ ಟು ರಿಮೂವ್ ದ ಲಾಸ್ಟ್ ಟರ್ಮಿನೇಟರ್ಸ್ ಅಂದ್ರೆ ಎವ್ರಿ ಸೆಕೆಂಡರಿ ಸಫಿಕ್ಸ್ ಸ್ಟಾರ್ಟ್ಸ್ ವಿತ್ ಓವೆಲ್ಸ್. ನೋಡಿ ಆಲ್ಕೋಹಾಲ್ ಇದ್ದಾಗ OL, O ಇಂದ ಸ್ಟಾರ್ಟ್ ಆಗುತ್ತೆ. ಆಲ್ಡಿಹೈಡ್ಗೆ A ಇಂದ ಸ್ಟಾರ್ಟ್ ಆಗುತ್ತೆ. ಕೀಟೋನ್ಗೆ ONE, O ಇಂದ ಸ್ಟಾರ್ಟ್ ಆಗುತ್ತೆ. ಕಾರ್ಬಾಕ್ಸಿಲಿಕ್ ಆಸಿಡ್ಗೂ ಕೂಡ ಓವೆಲ್ಸ್ ಕೆನಾಟ್ ಬಿ ಪ್ಲೇಸ್ಡ್ ಟುಗೆದರ್. ಇಲ್ಲೂ ಓವೆಲ್ ಇದೆ. ನೆಕ್ಸ್ಟ್ ಅದರ ಪಕ್ಕದಲ್ಲಿ ಇನ್ನೂ ಒಂದು ಓವೆಲ್ ಬರಬಾರದು ಅನ್ನೋ ದೃಷ್ಟಿಯಿಂದ ಲಾಸ್ಟ್ ಟರ್ಮಿನೇಟರ್ ನ ರಿಮೂವ್ ಮಾಡ್ತೀವಿ. ವಾಟ್ ಈಸ್ IUPAC ನೇಮ್? ದಿಸ್ ಇಸ್ ಬ್ಯೂಟೇನ್. ಇನ್ ದಿಸ್ ಎಕ್ಸಾಂಪಲ್ ದೇರ್ ಇಸ್ ನೋ ಪ್ರಿಫಿಕ್ಸ್, ದೇರ್ ಇಸ್ ನೋ ಸೆಕೆಂಡರಿ ಸಫಿಕ್ಸ್. ಇಲ್ಲ ಅಂದ್ರೆ ಆಡ್ ಮಾಡಕ್ ಹೋಗ್ಬೇಡಿ. ಓಕೆ, ಐ ವಿಲ್ ಗಿವ್ ಒನ್ ಮೋರ್ ಎಕ್ಸಾಂಪಲ್. CH2 double bond, CH single bond, CH3. What is IUPAC name of this compound? Is there any prefix? What is meant by prefix? Substituent group. There is no substituent group in this compound. Okay, root word is there. How many carbon atoms are there? 3. What is the root word? Pro. Primary suffix indicate the nature of linkage between the carbon atom. ಬರೀ ಸಿಂಗಲ್ ಬಾಂಡ್ ಇದ್ರೆ ಮಾತ್ರ ANE. ಯಾವ್ದಾದ್ರೂ ಒಂದು ಡಬಲ್ ಬಾಂಡ್ ಬಂದ್ರೆ here the number of carbon atoms are 3. 1, 2, 3. Hence pro. ಒಂದು ಡಬಲ್ ಬಾಂಡ್ ಬಂದಿದೆ ಅಂದ್ರೆ ವಿ ಹ್ಯಾವ್ ಟು ಟೇಕ್ ದಟ್ ಈಸ್ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್. ಸ್ಯಾಚುರೇಟೆಡ್ ಅಂದ್ರೆ ಬರೀ ಸಿಂಗಲ್ ಬಾಂಡ್. ಅನ್ಸ್ಯಾಚುರೇಟೆಡ್ ಆರ್ಗ್ಯಾನಿಕ್ ಕಾಂಪೌಂಡ್ ಅಂದ್ರೆ ಯಾವುದೇ ಆರ್ಗ್ಯಾನಿಕ್ ಕಾಂಪೌಂಡ್ ಅಲ್ಲಿ ಟ್ರಿಪಲ್ ಬಾಂಡ್ ಅಥವಾ ಡಬಲ್ ಬಾಂಡ್ ಇದ್ರೆ ಅದು ಅನ್ಸ್ಯಾಚುರೇಟೆಡ್ ಆರ್ಗ್ಯಾನಿಕ್ ಕಾಂಪೌಂಡ್. ಪ್ರೋಪ್ ಆಯ್ತು, ರೂಟ್ ವರ್ಡ್. ಪ್ರೈಮರಿ ಸಫಿಕ್ಸ್ ಡಬಲ್ ಬಾಂಡ್ ಇದೆ, ಅದಕ್ಕೆ ENE. ದೇರ್ ಇಸ್ ನೋ ಸೆಕೆಂಡರಿ ಸಫಿಕ್ಸ್. ಕ್ಲಿಯರ್? ಓಕೆ. ಒನ್ ಮೋರ್ ಎಕ್ಸಾಂಪಲ್. CH3 CH double bond. Okay, CH2 double bond CH CH2 CH3. What is the name of this compound? Okay, ನಾನು ಎರಡು ಎಕ್ಸಾಂಪಲ್ಸ್ ತಗೋತೀನಿ ನೋಡಿ. CH3 CH double bond CH CH3. I have given two organic compound, but what is the difference in the name? Here also the total number of carbon atoms are 4. 1, 2, 3, 4. Here also 4. 1, 2, 3, 4. In both the examples there is no prefixes. Nan prefix ಬರೋದು examples ಆಮೇಲೆ ತಗೋತೀನಿ. There is no prefixes. Root word for this compound is but. For this compound is also the root word is but. No doubt. Primary suffix represent the nature of linkage. ಡಬಲ್ ಬಾಂಡ್ ಇದೆ, ಇದರಲ್ಲಿ ಡಬಲ್ ಬಾಂಡ್ ಇದೆ, ಇಲ್ಲಿ ಡಬಲ್ ಬಾಂಡ್ ಇದೆ. ಈಗ ನಂಬರಿಂಗ್ ಇಲ್ಲಿ ಏನ್ ಮಾಡಬೇಕು ಅಂದ್ರೆ ಒಂದು ರೂಲ್ ಇದೆ. ಅದನ್ನ ಕೆಲವೊಂದು ರೂಲ್ಸ್ ಬರುತ್ತೆ. ರೂಲ್ಸ್ ಅನ್ನ ಇನ್ನೂ ಡೀಟೇಲ್ ಆಗಿ ನೆಕ್ಸ್ಟ್ ಹೈಯರ್ ಕ್ಲಾಸಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಡಬಲ್ ಬಾಂಡ್ ಗೆ ನಿಯರ್ ಆಗಿರ್ತಕ್ಕಂಥ ಎಂಡ್ ಕಾರ್ಬನ್ ಇಂದಾನೆ ನಾವು ನಂಬರಿಂಗ್ ಸ್ಟಾರ್ಟ್ ಮಾಡಬೇಕು. ನಂಬರಿಂಗ್ ಒಂದು ರೂಲ್ ಇದೆ. ಆಫ್ಟರ್ ಸೆಲೆಕ್ಟಿಂಗ್ ದ ಪೇರೆಂಟ್ ಚೈನ್ ನಂಬರ್ ಸ್ಟಾರ್ಟ್ ಮಾಡ್ಬೇಕು. ನಂಬರ್ ಯಾವಾಗ್ಲೂ ಕೂಡ ಪೇರೆಂಟ್ ಚೈನ್ ಅಲ್ಲಿ ಇರೋ ಎಂಡ್ ಕಾರ್ಬನ್ ಇಂದಾನೆ ನಂಬರಿಂಗ್ ಮಾಡ್ಬೇಕು. ಎಲ್ಲಿಂದ ಮಾಡಬೇಕು? ಡಬಲ್ ಬಾಂಡೆಡ್ ಗೆ ನಿಯರ್ ಆಗಿರ್ತಕ್ಕಂಥ ಎಂಡ್ ಕಾರ್ಬನ್ ಇಂದ ನೇಮ್ ಮಾಡಬೇಕು. ನೇಮು ಸ್ಟಾರ್ಟ್ ಫ್ರಮ್ ಲೆಫ್ಟ್, ನಂಬರಿಂಗ್ ಸ್ಟಾರ್ಟ್ ಫ್ರಮ್ ಲೆಫ್ಟ್ ಟು ರೈಟ್. 1, 2, 3, 4. ಓಕೆನಾ? ಓಕೆ, ಬ್ಯೂಟ್. ಇಲ್ಲಿ ಪ್ರೈಮರಿ ಸಫಿಕ್ಸ್ ಏನಿದೆ? ಡಬಲ್ ಬಾಂಡ್ ಇದೆ, ENE. ಬಟ್ ENE ಇದೆ, ಎಲ್ಲಿದೆ ENE? ಈ ಕಡೆಯಿಂದ ನಂಬರಿಂಗ್ ಮಾಡೋದು ಫಸ್ಟ್ ಬಾಂಡ್. ಹೆನ್ಸ್ ಫಸ್ಟ್ ಬಾಂಡ್ ಈಸ್ ENE. ಬ್ಯೂಟ್ 1E. ಹಿಯರ್ this is first bond, this is second bond. Which bond is double bond? Second bond. Hence but 2ENE. Clear? ಅರ್ಥ ಆಯ್ತಾ? but 1ENE, but 2ENE. ಯಾಕೆ ಇಲ್ಲಿ 1ENE? ಇಲ್ಲಿ ENE ನೇ, ಇಲ್ಲಿ ENE ನೇ. But double bond is present at first position. Here double bond is present at the second position. ಅರ್ಥ ಆಯ್ತಾ? Even the position of the double bond ಅನ್ನು ಕೂಡ ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಓಕೆ, ಈಗ ಸಬ್ಸ್ಟಿಟ್ಯೂಟೆಂಟ್ ಗ್ರೂಪ್ ಇರೋದನ್ನ ಒಂದು ನೇಮ್ ಮಾಡೋಣ. ಪ್ರಿಫಿಕ್ಸ್ ಇರೋದು ಓಕೆ. CH3 CHCl CH2 CH3. What is the IUPAC name of this compound? First ನಾವೇನ್ ಮಾಡಬೇಕು? We have to select the longest chain of carbon called parent chain. For example, this is a parent chain, long chain ಇದೆ. ಅದಾದ್ಮೇಲೆ ನಂಬರಿಂಗ್ ಮಾಡ್ಬೇಕು. ನಂಬರಿಂಗ್ ಇಲ್ಲಿ ಎರಡು ಎಂಡ್ ಕಾರ್ಬನ್ ಇದೆ. ಲೆಫ್ಟ್ ಟು ರೈಟ್ ಮಾಡ್ಬೇಕಾ, ರೈಟ್ ಟು ಲೆಫ್ಟ್ ಮಾಡ್ಬೇಕಂತ ಒಂದು ರೂಲ್ ಇದೆ. That rule is numbering is always started from the end carbon which is nearest to the substituent group. Which is near to the substituent group. ಇಲ್ಲಿ chlorine is very near to this end carbon. Hence numbering must be started from left to right.
ರೈಟ್ ಇಂದ ಬಂದಾಗ 1 2 3 ನಂಬರ್ 3 ಬರುತ್ತೆ ಕ್ಲೋರಿನ್ ಅಟ್ಯಾಚ್ ಆಗಿರೋ ಕಾರ್ಬನ್ ಗೆ. ದಿಸ್ ಕ್ಲೋರಿನ್ ಆರ್ ಸಬ್ಸ್ಟಿಟ್ಯೂಟೆಂಟ್ ಗ್ರೂಪ್ ಈಸ್ ವೆರಿ ನಿಯರ್ ಟು ದಿಸ್ ಕಾರ್ಬನ್, ಹೆನ್ಸ್ ನಂಬರಿಂಗ್ ಈಸ್ ಸ್ಟಾರ್ಟೆಡ್ ಫ್ರಮ್ ದಿಸ್ ಸೈಡ್. ಓಕೆ, ನೇಮಿಂಗ್ ಈಸ್ ಓವರ್, ನಂಬರಿಂಗ್ ಈಸ್ ಓವರ್. ನೆಕ್ಸ್ಟ್ ಇಲ್ಲಿ ಕ್ಲೋರಿನ್ ಇದೆ. ವಾಟ್ ಈಸ್ ದಿಸ್ ಕ್ಲೋರಿನ್? ದಿಸ್ ಈಸ್ ಪ್ರಿಫಿಕ್ಸ್. ಇಲ್ಲಿ ಪ್ರಿಫಿಕ್ಸ್ ಬಂದಿದೆ. ಈಗ ನಾವೇನ್ ಮಾಡ್ಬೇಕು, ಒಂದು IUPAC ನೇಮ್ ಮಾಡ್ಬೇಕಾದ್ರೆ ಫಸ್ಟ್ ಪ್ರಿಫಿಕ್ಸ್ ನ ನೇಮ್ ಮಾಡಬೇಕು. ವಾಟ್ ಈಸ್ ಅ ಪ್ರಿಫಿಕ್ಸ್? ಕ್ಲೋರಿನ್ ಇದ್ದಾಗ ಕ್ಲೋರೋ ಅಂತ ಯೂಸ್ ಮಾಡ್ಬೇಕು. ದಟ್ ಕ್ಲೋರಿನ್ ಈಸ್ ಅಟ್ಯಾಚ್ಡ್ ಟು ವಿಚ್ ಕಾರ್ಬನ್? ಸೆಕೆಂಡ್ ಕಾರ್ಬನ್. ಅದಕ್ಕೆ ಬರೀ ಕ್ಲೋರೋ ಅಂತ ನೇಮ್ ಮಾಡ್ಬಿಡೋದಲ್ಲ. ದ ಕ್ಲೋರೋ ಈಸ್ ಅಟ್ಯಾಚ್ಡ್ ಟು ಸೆಕೆಂಡ್ ಕಾರ್ಬನ್, ಅದಕ್ಕೆ 2 ಕ್ಲೋರೋ. ದೆನ್ ಪ್ರಿಫಿಕ್ಸ್ ಈಸ್ ಓವರ್. ವಾಟ್ ಈಸ್ ದ ರೂಟ್ ವರ್ಡ್? 4 ಕಾರ್ಬನ್ is there, hence bute. What is the primary suffix? All are single bond, hence it is ANE. Is there any secondary suffix? Indicates any functional groups present in this compound? No, leave it. Secondary suffix illa, bitbidi. ಅರ್ಥ ಆಯ್ತಾ? IUPAC name of this compound is 2-chlorobutane. ಪ್ರಿಫಿಕ್ಸ್ ಇದ್ರೆ ನೇಮ್ ಮಾಡಿ, ಇಲ್ಲ ಅಂದ್ರೆ ಅವಶ್ಯಕತೆ ಇಲ್ಲ. ಈಗ ಫಂಕ್ಷನಲ್ ಗ್ರೂಪ್ ಇರ್ತಕ್ಕಂಥ ಸೆಕೆಂಡರಿ ಸಫಿಕ್ಸ್ ಇರೋ ಕೆಲವೊಂದು ಎಕ್ಸಾಂಪಲ್ಸ್ ತಗೋತೀನಿ. ಫಾರ್ ಎಕ್ಸಾಂಪಲ್, ಸಿಂಪಲ್ ಎಕ್ಸಾಂಪಲ್, CH3, CH2, CH2OH. What is IUPAC name? First we have to select the largest number of carbon called a parent chain. This is the parent chain, correct? Parent chain ಗೆ ನಾವು 3 ಕಾರ್ಬನ್ ಆಟಮ್ಸ್ ಇದೆ. ಆಫ್ಟರ್ ಸೆಲೆಕ್ಟಿಂಗ್ ದ ಪೇರೆಂಟ್ ಚೈನ್ ನಂಬರ್ ಕೊಡಬೇಕು. ನಾನು ಯಾವಾಗಲೇ ಹೇಳಿದ್ದೀನಿ, ನಂಬರಿಂಗ್ ಈಸ್ ಆಲ್ವೇಸ್ ಸ್ಟಾರ್ಟೆಡ್ ಫ್ರಮ್ ದ ಎಂಡ್ ಕಾರ್ಬನ್ ವಿಚ್ ಇಸ್ ನಿಯರ್ ಟು ದ ಸಬ್ಸ್ಟಿಟ್ಯೂಟಿಂಗ್ ಗ್ರೂಪ್. ಇಲ್ಲಿ ಸಬ್ಸ್ಟಿಟ್ಯೂಟಿಂಗ್ ಗ್ರೂಪ್ ಇಲ್ಲ, ಇದು ಫಂಕ್ಷನಲ್ ಗ್ರೂಪ್. ಅದಕ್ಕೆ ಫಂಕ್ಷನಲ್ ಗ್ರೂಪ್ ಗೆ ನಿಯರ್ ಆಗಿರೋ ಕಾರ್ಬನ್ ಕಡೆಯಿಂದ ನಂಬರಿಂಗ್ ಸ್ಟಾರ್ಟ್ ಮಾಡಬೇಕು. ನಂಬರಿಂಗ್ is always started from the end carbon which is nearer to the functional group. Which is a functional group? Alcohol. Okay. There is no prefixes. ಯಾವುದೇ ನಾನು ಅವಾಗ ಎಕ್ಸಾಂಪಲ್ಸ್ ತಗೊಂಡಿದ್ದೀನಲ್ಲ ಆ ತರ ಪ್ರಿಫಿಕ್ಸಸ್ ಯಾವುದು ಪೇರೆಂಟ್ ಚೈನ್ ಗೆ ಲಿಂಕ್ ಆಗಿಲ್ಲ. ಲಿವ್ ಇಟ್. ರೂಟ್ ವರ್ಡ್, ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಆರ್ 3. ವಾಟ್ ಇಸ್ ದ ರೂಟ್ ವರ್ಡ್? ಪ್ರೋ. ವಾಟ್ ಇಸ್ ದ ಪ್ರೈಮರಿ ಸಫಿಕ್ಸ್? ನೇಚರ್ ಆಫ್ ಲಿಂಕೇಜ್ ಬಿಟ್ವೀನ್ ದ ಕಾರ್ಬನ್ ಆಟಮ್ ಈಸ್ ಸಿಂಗಲ್ ಬಾಂಡ್, ಹೆನ್ಸ್ ಇಟ್ ಈಸ್ ANE. Is there any secondary suffix? Definitely. That is alcohol. OH group ಇದೆ ಅಂದ್ರೆ ಆಲ್ಕೋಹಾಲ್. ಹಂಗನ್ಬಿಟ್ಟು ನಾವು ಪ್ರೋಪೇನ್ ಆಲ್ಕೋಹಾಲ್ ಅಂತ ಬರೆದ್ರೆ ದೊಡ್ಡದಾಗ್ಬಿಡುತ್ತದು ನೇಮ್. ಅದಕ್ಕೆ IUPAC ನೇಮಿಂಗ್ ಸಿಸ್ಟಮ್ ಅವರು ಶಾರ್ಟ್ ಮಾಡಿದ್ದಾರೆ. ಏನು, ಆಲ್ಕೋಹಾಲ್ ಅಂತ ಇದ್ದಾಗ ಆಲ್ಕೋಹಾಲ್ ಅಂತ ಬರೀಬೇಡಿ, ಜಸ್ಟ್ OL ಅಂತ ಬರೀರಿ ಸಾಕು, ಅರ್ಥ ಆಗುತ್ತೆ ಅಂತ. ಆಲ್ಕೋಹಾಲ್ಗೆ ಸೆಕೆಂಡರಿ ಸಫಿಕ್ಸ್ ಏನು? ಇಲ್ಲಿ ಫಂಕ್ಷನಲ್ ಗ್ರೂಪ್ ಇರೋದ್ರಿಂದ ವಿ ಹ್ಯಾವ್ ಟು ಆಡ್ ಸೆಕೆಂಡರಿ ಸಫಿಕ್ಸ್ ಆಲ್ಸೋ. ವಾಟ್ ಇಸ್ ದ ಸೆಕೆಂಡರಿ ಸಫಿಕ್ಸ್ ಫಾರ್ ಆಲ್ಕೋಹಾಲ್? OL. ಇಲ್ಲಿ OL ಅಂತ ಬರೆದ್ರೆ ಓನು ಓವೆಲ್, ಈನು ಓವೆಲ್. ಹೆನ್ಸ್ ಆಲ್ವೇಸ್ ವೈಲ್ ಆಡಿಂಗ್ ಸೆಕೆಂಡರಿ ಸಫಿಕ್ಸ್ ಟು ದ ಪ್ರೈಮರಿ ಸಫಿಕ್ಸ್, the last terminal letter E is replaced by secondary suffix. E is replaced by OL. ಆ OL ಬೇಕಾದ್ರೆ ನೀವು ಬರೀಬಹುದು. OL ಎಲ್ಲಿದೆ? ಫಸ್ಟ್ ಪೊಸಿಷನ್ ಅಲ್ಲಿ ಇದೆ, ಅದಕ್ಕೆ ಪ್ರೋಪೇನ್ 1 ಆಲ್. ಫಾರ್ ಎಕ್ಸಾಂಪಲ್, CH3, CH, CH3OH. What is IUPAC name of this compound? ಈಗ ಪೇರೆಂಟ್ ಚೈನ್ ಅಲ್ಲಿ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ 3 ಇದೆ. ದಿಸ್ ಇಸ್ ದ ಪೇರೆಂಟ್ ಚೈನ್. ನಂಬರಿಂಗ್ ಫಂಕ್ಷನಲ್ ಗ್ರೂಪ್ ಗೆ ನಿಯರ್ ಆಗಿರತಕ್ಕಂತ ಎಂಡ್ ಕಾರ್ಬನ್ ಇಂದಾನೆ ನಂಬರಿಂಗ್ ಮಾಡಬೇಕು. ಇದು ನಿಯರ್ ಆಗಿದೆ, ಇದು ನಿಯರ್ ಆಗಿದೆ, ಹೆನ್ಸ್ ನಂಬರಿಂಗ್ ಈ ಸ್ಟಾರ್ಟೆಡ್ ಫ್ರಮ್ ಎನಿ ಸೈಡ್. ಈ ಕಡೆಯಿಂದ ನಂಬರಿಂಗ್ ಮಾಡಿದ್ರು ಕೂಡ ಈ OH ಗ್ರೂಪ್ ಅಟ್ಯಾಚ್ ಆಗಿರೋ ಕಾರ್ಬನ್ ಗೆ 2 ಬರುತ್ತೆ, ಈ ಕಡೆಯಿಂದ ಮಾಡಿದ್ರು ಕೂಡ 2 ಬರುತ್ತೆ. Here also there is no prefix. Then what is the name? Root word, number of carbon atom is 3. Prop. Primary suffix is single bond, hence it is ANE. And secondary suffix is a functional group. What is a functional group? Alcohol. Alcohol ಇರಬೇಕಾದ್ರೆ ನಾವು OL E ನ ರಿಮೂವ್ ಮಾಡಿ, ಲಾಸ್ಟ್ ಟರ್ಮಿನೇಟರ್ ಏನಿದೆ ಪ್ರೈಮರಿ ಸಫಿಕ್ಸ್ ಅಲ್ಲಿ ಆ E ನ ರಿಮೂವ್ ಮಾಡಿ OL ಅಂತ ಬರೀಬೇಕು. ದಟ್ ಆಲ್ಕೋಹಾಲ್ is present at which position? Second position, hence 2 all. ಅರ್ಥ ಆಯ್ತಾ ಡಿಫರೆನ್ಸ್? This is propane 1 all, this is propane 2 all. Why it is propane 1 all? Because alcohol is present at the first position. In this example, alcohol is present at the second position, hence it is propane 2 all. Clear? Okay. One more last example, CH3, CHO. CH3, CHO. What is a ಅಥವಾ CH3? ಓಕೆ, ಇನ್ನು 2 ಎಕ್ಸಾಂಪಲ್ಸ್ ತಗೋಣ. CH3, CHO, CH3, COOH. ನೋಡಿದ ತಕ್ಷಣ ಗೊತ್ತಾಗುತ್ತೆ ಆಲ್ಡಿಹೈಡ್ ಫಂಕ್ಷನಲ್ ಗ್ರೂಪ್, ಇದು ಕಾರ್ಬಾಕ್ಸಿಲಿಕ್ ಆಸಿಡ್. ಟೋಟಲ್ ನಂಬರ್ ಆಫ್ ಕಾರ್ಬನ್ ಇಲ್ಲಿ ನಾವು ಕೂಡ ನಂಬರಿಂಗ್ ಎಲ್ಲಿಂದ ಮಾಡಬೇಕು? ಪೇರೆಂಟ್ ಚೈನ್. ಫಂಕ್ಷನಲ್ ಗ್ರೂಪ್ ಅಲ್ಲೇ ಕಾರ್ಬನ್ ಇದೆ ನೋಡಿ,
ಫಂಕ್ಷನಲ್ ಗ್ರೂಪ್ ಅಲ್ಲೇ ಕಾರ್ಬನ್ ಇರೋದ್ರಿಂದ ನಂಬರಿಂಗ್ ಈ ಸ್ಟಾರ್ಟೆಡ್ ಫ್ರಮ್ ಫಂಕ್ಷನಲ್ ಗ್ರೂಪ್ ಕಾರ್ಬನ್ ಇಟ್ ಸೆಲ್ಫ್. ಇಲ್ಲಿ ಕೂಡ ಫಂಕ್ಷನಲ್ ಗ್ರೂಪ್ ಅಲ್ಲೇ ಕಾರ್ಬನ್ ಇರೋದ್ರಿಂದ ನಂಬರಿಂಗ್ ಈ ಸ್ಟಾರ್ಟೆಡ್ ಫ್ರಮ್ ಫಂಕ್ಷನಲ್ ಗ್ರೂಪ್ ಕಾರ್ಬನ್ ಇಟ್ ಸೆಲ್ಫ್. There is no prefix in these two examples. Root word is 2, hence it is eth. All are single bond, ane, and the secondary suffix in this example is aldehyde. CHO ಇದೆ aldehyde. Aldehyde ಅಂತ ನೇಮ್ ಬರೆಯಂಗಿಲ್ಲ, just first 2 letters ಬರೆದ್ರೆ ಸಾಕು. ethanol to 1al ಅಂತಾರು ಬರೀಬಹುದು. IUPAC name of this compound. Total number of carbon atoms are 2. Eth. Parent chain containing carbon-carbon linkage is single bond, ane, and the secondary suffix for carboxylic acid is oic acid. Nodi prefix illa, root word eth. This is root word. Primary suffix is ane. While adding secondary suffix, we have to remove the last terminator e. What is the secondary suffix for carboxylic acid? Oic acid. Hence, the name of this compound is ethanoic acid. Acetic acid is a common name. ಅಥವಾ ವಿನೆಗಾರ್ ಅಂತಾನು ಕೂಡ ಕರಿತೀವಿ. ಓಕೆ, ದಿಸ್ ಇಸ್ ಅಬೌಟ್ ಟುಡೇಸ್ ಕ್ಲಾಸ್. ಬೇಸ್ಡ್ ಆನ್ ದಿಸ್, ಲೆಟ್ ಅಸ್ ಸಾಲ್ವ್ ಸಮ್ ಅಬ್ಜೆಕ್ಟಿವ್ ಕ್ವೆಶ್ಚನ್ಸ್. ಓಕೆ, ದ ಫಸ್ಟ್ ಕ್ವೆಶ್ಚನ್ ಈಸ್ C3H8 ಬಿಲಾಂಗ್ಸ್ ಟು ದ ಹೋಮೋಲಾಗಸ್ ಸೀರೀಸ್ ಆಫ್ ಅಂತ ಡಿಫರೆಂಟ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಆಲ್ಕೇನೋ ಆಲ್ಕೈನೋ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ನೋಡಿದ ತಕ್ಷಣ ಗೊತ್ತಾಗುತ್ತೆ C3H8 ಆಲ್ಕೈನ. ಲೆಟ್ ಅಸ್ ಸಾಲ್ವ್. ಆಲ್ಕೇನ್ಸ್ ಆರ್ ರೆಪ್ರೆಸೆಂಟೆಡ್ ಬೈ ದ ಜನರಲ್ ಫಾರ್ಮುಲಾ CnH2n+2. ಈಗ n ವ್ಯಾಲ್ಯೂ 3 ಸ್ಯಾಟಿಸ್ಫೈ ಆಗುತ್ತಾ ನೋಡೋಣ. n ವ್ಯಾಲ್ಯೂ 3 ಹಾಕಿ C3, n ವ್ಯಾಲ್ಯೂ ಇಲ್ಲಿ 3 ಹಾಕಿದ್ರೆ 3 2s 6, 6 + 2 8, C3H8. Hence C3H8 is a homologous series of alkane. ಅರ್ಥ ಆಯ್ತಾ? ಸಪೋಸ್ ಇದನ್ನ ಸ್ಯಾಟಿಸ್ಫೈ ಆಗ್ಲಿಲ್ಲ ಅಂತಂದ್ರೆ ಹೈಡ್ರೋಜನ್ ಆಟಮ್ಸ್ ಬ್ಯಾಲೆನ್ಸ್ ಆಗ್ತಾ ಇರಲಿಲ್ಲ. ಹೆನ್ಸ್ ವಿಚ್ ಆಪ್ಷನ್ ಇಸ್ ಕರೆಕ್ಟ್? ಆಪ್ಷನ್ ಸಿ. ಸೆಕೆಂಡ್ ಒನ್, ಪ್ರಿಫಿಕ್ಸ್ ರೆಪ್ರೆಸೆಂಟ್. ಪ್ರಿಫಿಕ್ಸ್ ಅಂದ್ರೆ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಈಗ ತಾನೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ವಾಟ್ ಈಸ್ ಮೀನ್ ಬೈ ಪ್ರಿಫಿಕ್ಸ್? Prefix represent the substituent group which is attached to the parent chain, like methyl, ethyl, propyl, methoxy, ethoxy, chloro, bromo, iodo, and so on. Hence, which option is correct? For second one, option D, that is substituent group. Next, question number 3. The primary suffix in CH triple bond CH is. What is the primary suffix present in this example? What is meant by primary suffix? Which represent the nature of linkage between the carbon atom. Here the nature of linkage between the carbon atom is triple bond. Hence the primary suffix in ethine is which option? Option 1, that is YNE. YNE ಯಾವ ಆಪ್ಷನ್ ಅಲ್ಲಿ ಇದೆ? ಆಪ್ಷನ್ ಎ ಅಲ್ಲಿ ಇದೆ. ಓಕೆ, ಡಬಲ್ ಬಾಂಡ್ ಇದ್ರೆ ENE, ಸಿಂಗಲ್ ಬಾಂಡ್ ಇದ್ದಿದ್ರೆ ANE. Okay, and the fourth question is the secondary suffix for alcohol is. For alcohol ನಾನು ಅವಾಗಲೇ ಹೇಳಿದೆ. What is the secondary suffix for alcohol? OL. Aldehyde ಗಾದ್ರೆ AL. Hence which option is correct? Option B, that is OL. And the fifth question, the IUPAC name of the compound. Fifth question, IUPAC name of the compound CH3 CH2 CH2. ನೋಡಿದ ತಕ್ಷಣ ಗೊತ್ತಾಗುತ್ತೆ ಇಲ್ಲಿ ಸೆಕೆಂಡರಿ ಸಫಿಕ್ಸ್ ಇದೆ. ವಿಚ್ ಇಸ್ ಅ ಸೆಕೆಂಡರಿ ಸಫಿಕ್ಸ್? ದಟ್ ಈಸ್ ಆಲ್ಡಿಹೈಡ್ ಅಲ್ವಾ? ಆಲ್ಡಿಹೈಡ್ ಇದ್ದಾಗ ಲಾಸ್ಟ್ ಅಲ್ಲಿ AL ಅಂತ ರೆಪ್ರೆಸೆಂಟ್ ಮಾಡಬೇಕು, ಗೊತ್ತಿದೆ. ಓಕೆ, ಇನ್ ದಿಸ್ ಎಕ್ಸಾಂಪಲ್ ದೇರ್ ಇಸ್ ನೋ ಪ್ರಿಫಿಕ್ಸ್, ಸಬ್ಸ್ಟಿಟ್ಯೂಟೆಂಟ್ ಗ್ರೂಪ್ ಇಲ್ಲ. ನಂಬರಿಂಗ್ ಮಾಡೋಣ, 1 2 3 ಅಲ್ಲ. ಫಂಕ್ಷನಲ್ ಗ್ರೂಪ್ ಇದೆ ಅಂದ್ರೆ ಫಂಕ್ಷನಲ್ ಗ್ರೂಪ್ ಅಲ್ಲಿ ಕಾರ್ಬನ್ ಇದ್ರೆ ಅಲ್ಲಿಂದಾನೇ ನಂಬರಿಂಗ್ ಸ್ಟಾರ್ಟ್ ಮಾಡಬೇಕು. 1 2 3. Numbering is always started from the functional group carbon itself. Suppose functional group ಅಲ್ಲಿ ಕಾರ್ಬನ್ ಇಲ್ಲ ಅಂದ್ರೆ functional group ಗೆ ನಿಯರ್ ಆಗಿರ್ತಕ್ಕಂತ ಎಂಡ್ ಕಾರ್ಬನ್ ಇಂದ ನಂಬರಿಂಗ್ ಮಾಡಬೇಕು. ಓಕೆ, there is no prefix in this compound. The root word is 3, that is prop. Primary suffix all are single bond, ANE. Then there is a secondary suffix in this example, that is aldehyde. While adding AL, remove the last terminator E. That E is replaced by 1AL or AL, propanol or propane 1 all. Which option is correct? Option B. 1 ಇದ್ದಾಗ
ರೆಪ್ರೆಸೆಂಟ್ ಒನ್ ಅನ್ನ ಮೆನ್ಷನ್ ಮಾಡಿದ್ರು ಮಾಡಬಹುದು, ಬಿಟ್ಟರು ಬಿಡ್ಬೋದು. ಅದರ್ ದ್ಯಾನ್ ಒನ್ ಇದ್ದಾಗ ಮಾತ್ರ ನಂಬರ್ ನ ಮೆನ್ಷನ್ ಮಾಡಲೇಬೇಕು. ಓಕೆ, ಅಂಡ್ ದ ಲಾಸ್ಟ್ ಎಕ್ಸಾಂಪಲ್, ದ IUPAC ನೇಮ್ ಆಫ್ ದ ಕಾಂಪೌಂಡ್ CH3, CH2, CH, Cl, CH3. ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ, there is a large number of carbon atom in the parent chain. This is called a parent chain, long chain. ಈಗ ಒಂದು ಸಬ್ಸ್ಟಿಟ್ಯೂಟೆಂಟ್ ಗ್ರೂಪ್ ಲಿಂಕ್ ಆಗಿದೆ. ದಿಸ್ ಇಸ್ ಕಾಲ್ಡ್ ಪ್ರಿಫಿಕ್ಸ್. ವಾಟ್ ಇಸ್ ಅ ಪ್ರಿಫಿಕ್ಸ್? ಕ್ಲೋರೋ. ಈಗ ನಂಬರಿಂಗ್ ಮಾಡ್ಬೇಕಾದ್ರೆ ನಾನು ಅವಾಗಲೇ ಹೇಳಿದೀನಿ, ನಂಬರಿಂಗ್ ಈಸ್ ಆಲ್ವೇಸ್ ಸ್ಟಾರ್ಟೆಡ್ ಫ್ರಮ್ ದ ಎಂಡ್ ಕಾರ್ಬನ್ ವಿಚ್ ಇಸ್ ನಿಯರ್ ಟು ದ ಫಂಕ್ಷನಲ್ ಗ್ರೂಪ್. ಕ್ಲೋರಿನ್ ನಲ್ಲಿ ಕಾರ್ಬನ್ ಇಲ್ಲ, ಕ್ಲೋರಿನ್ ಗೆ ನಿಯರ್ ಆಗಿರ್ತಕ್ಕಂಥ ಎಂಡ್ ಕಾರ್ಬನ್ ಇಂದ ನಂಬರಿಂಗ್ ಮಾಡಬೇಕು. 1, 2, 3, 4. ಓಕೆ, ಲೆಟ್ ಅಸ್ ಸಾಲ್ವ್ the ring. Prefix is chloro. This chlorine is attached to second carbon, hence 2 chloro. Chlorine is attached to second carbon, hence 2 chloro. Total number of carbon atoms are 4. The root word is but. Primary suffix is single bond, ANE. Is there any secondary suffix? Secondary suffix indicates the presence of functional group. There is no functional group, hence the IUPAC name is 2-chlorobutane. Hence option C is correct, that is 2-chlorobutane. This is about today's class. Actually ಈ ಒಂದು IUPAC ನೇಮ್ ಮಾಡಬೇಕಾದ್ರೆ ರೂಲ್ಸ್ ಇನ್ನೂ ಜಾಸ್ತಿ ಇದೆ. ಕೆಲವೊಂದು ಸಿಂಪಲ್ ರೂಲ್ಸ್ ಅನ್ನ ಮಾತ್ರ ಹೇಳಿ, ಕೆಲವೊಂದು ಎಕ್ಸಾಂಪಲ್ಸ್ ಅನ್ನ ಯಾವ ತರ ನೇಮ್ ಮಾಡೋದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ರಿಪೀಟ್ ಆಗಿ ಇನ್ನೊಂದ್ಸರಿ ಈ ವಿಡಿಯೋ ನೋಡಿ. IUPAC ನಾಮನ್ಕ್ಲೇಚರ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಈವನ್ ಸೆಕೆಂಡ್ PUC ವರೆಗೂ ಕೂಡ ಈ ಒಂದು ನಾಮನ್ಕ್ಲೇಚರ್ ಇದ್ದೇ ಇರುತ್ತೆ. ಅದಕ್ಕೆ ಚೆನ್ನಾಗಿ ಪ್ರಿಫಿಕ್ಸ್ ಅಂದ್ರೆ ಏನು, ರೂಟ್ ವರ್ಡ್ ಅಂದ್ರೆ ಏನು, ಪ್ರೈಮರಿ ಸಫಿಕ್ಸ್, ಸೆಕೆಂಡರಿ ಸಫಿಕ್ಸ್ ಬಗ್ಗೆ ಡೀಟೇಲ್ ಆಗಿ ಅರ್ಥ ಮಾಡ್ಕೊಂಡು ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಯಾವುದೇ ಆರ್ಗ್ಯಾನಿಕ್ ಕಾಂಪೌಂಡ್ ಅನ್ನ ಕೊಟ್ಟರು ಕೂಡ ಈಸಿಯಾಗಿ ನೇಮ್ ಮಾಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.